ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಐ.ಟಿ ಬಾಂಬೆಗೆ ಬಂದಮೇಲೆ ಒಂದು ವಿಷಯನ ನೋಟಿಸ್ ಮಾಡಿದೆ. ಈ ಐ.ಟಿ ಬಾಂಬೆಲಿ ಕ್ಲಾಸ್ ರೂಮ್ ಆಗಿರಲಿ ಅಥವಾ ಹಾಸ್ಟೆಲ್ ಆಗಿರಲಿ, ನಾರ್ತ್ ಇಂಡಿಯಾಯಿಂದ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ. ಆಂಧ್ರ, ತೆಲಂಗಾಣ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಆದರೆ ನಮ್ಮ ಕನ್ನಡ ಮಾತಾಡೋ ಸ್ಟೂಡೆಂಟ್ಸ್ ಅಷ್ಟೊಂದು ಸಿಗಲಿಲ್ಲ ಅನಿಸ್ತು. ಆ ದಿನ ನನಗೊಂದು ಕ್ವಶನ್ ಬಂತು, ಯಾಕೆ ಹಿಂಗೆ ಅಂತ. ಆ್ಯಕ್ಚುಲಿ ಕರ್ನಾಟಕದಿಂದ ತುಂಬ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ದಾರೆ. ಇವತ್ತು ನನ್ನ ಐ.ಟಿ ಬಾಂಬೆ ಎಕ್ಸ್ಪೀರಿಯನ್ಸ್ ಮತ್ತು ಫ್ರೆಂಡ್ಸ್ ಜೊತೆ ನಾನು ಮಾತಾಡಿ ಡಿಸ್ಕಸ್ ಮಾಡಿದ್ದು ಮತ್ತು ನನ್ನ ಓನ್ ಅಂಡರ್ಸ್ಟ್ಯಾಂಡಿಂಗ್ನ ಶೇರ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಇದು ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ವಿಡಿಯೋ ಅಲ್ಲ. ಇದು ನಾನು ಐ.ಟಿ ಬಾಂಬೆಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮತ್ತು ಅಬ್ಸರ್ವ್ ಮಾಡಿದ್ದು. ನಿಮ್ಮ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿದ್ದರೆ ವಿಡಿಯೋ ಕೊನೆವರೆಗೂ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಹೇಳಿ. ರೀಸನ್ ನಂಬರ್ 1, KCET. ಫಸ್ಟ್ ರೀಸನ್ ನನಗನ್ನಿಸ್ತಿರೋದು KCET. ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ KCET ಒಂದು ತುಂಬ ಸ್ಟ್ರಾಂಗ್ ಆಪ್ಷನ್ ಇದ್ದಂಗೆ. ಯಾಕಂದರೆ KCET ಮೂಲಕ ನಮ್ಮ ಸ್ಟೇಟಲ್ಲಿ RVCE, BMSc, MSRT ಈ ಥರ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಸಿಗುತ್ತೆ. ಈ ಕಾಲೇಜ್ ಪ್ಲೇಸ್ಮೆಂಟ್, ಅಕಾಡೆಮಿಕ್ಸ್ ಮತ್ತು ರೆಪ್ಯುಟೇಷನ್ಗೆ ತುಂಬ ಹೆಸರುವಾಸಿ. ಹೋಮ್ ಸ್ಟೇಟಲ್ಲಿ ಓದ್ಬೋದು, ಫ್ಯಾಮಿಲಿ ಹತ್ರನೇ ಇರ್ಬೋದು, ಪೇರೆಂಟ್ಸ್ಗೂ ಕಂಫರ್ಟಬಲ್, ಸ್ಟೂಡೆಂಟ್ಸ್ಗೂ ಕಂಫರ್ಟ್. ಹಾಗಾಗಿ ತುಂಬ ಸ್ಟೂಡೆಂಟ್ಸ್ಗೆ ಮೊದಲ ಪ್ರಿಯಾರಿಟಿ JEE ಅಲ್ಲ KCET ಆಗುತ್ತೆ. ಇದರ ಅರ್ಥ ಅವರು JEE ಟ್ರೈ ಮಾಡಲ್ಲ ಅಂತಲ್ಲ, ಆದರೆ ಪ್ರಿಪ್ರೇಷನ್ಗೆ ಜಾಸ್ತಿ ಫೋಕಸ್ KCET ಮೇಲೆ ಕೊಡ್ತಾರಂತ. ಅದಕ್ಕೆ ನ್ಯಾಚುರಲಿ ಫಸ್ಟ್ ಟಾರ್ಗೆಟ್ ಕೂಡ KCET ಆಗುತ್ತೆ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, 11th ಮತ್ತು 12th ಸ್ಟ್ಯಾಂಡರ್ಡಲ್ಲಿ ನಾನಿರುವಾಗ KCET ಬಗ್ಗೆನೇ ಕೇಳ್ತಿದ್ರು. ಎಲ್ಲರೂ ಹೆಂಗೆ ಅಂತಂದರೆ, KCET ಪ್ರಿಪ್ರೇಷನ್ ಹೆಂಗೆ ನಡೀತಿದೆ, CETಯಲ್ಲಿ ಎಷ್ಟು ರ್ಯಾಂಕ್ ಟಾರ್ಗೆಟ್ ಇಟ್ಕೊಂಡಿದ್ಯಾ, ಯಾವ ಕಾಲೇಜ್ ಸಿಗ್ಬೋದು, ಈ ಕ್ವಶನ್ಸೇ ಜಾಸ್ತಿ ಬರ್ತಿತ್ತು. JEE ಅಡ್ವಾನ್ಸ್ ಬಗ್ಗೆ ಡಿಸ್ಕಷನ್ ಕೂಡ ಮಾಡ್ತಿದ್ರು, ಆದರೆ ಜಾಸ್ತಿ KCETನೇ ಪ್ರಿಫರೆನ್ಸ್ ಕೊಡ್ತಿದ್ರು. ಸ್ಟೂಡೆಂಟ್ಸ್ ಪ್ರಿಪ್ರೇಷನ್ ಕೂಡ ಜಾಸ್ತಿ KCET ಮೇಲೆ ಫೋಕಸ್ ಆಗುತ್ತೆ. ರೀಸನ್ ನಂಬರ್ 2, ಕೋಚಿಂಗ್ ಕಲ್ಚರ್. ಸೆಕೆಂಡ್ ರೀಸನ್ ಏನಂತಂದರೆ ಕೋಚಿಂಗ್ ಎಕೋಸಿಸ್ಟಮ್. ಕೋಟಾ, ಹೈದರಾಬಾದ್, ವಿಜಯವಾಡ ಈ ಪ್ಲೇಸಸ್ JEEಗೆ ಯಾಕೆ ಫೇಮಸ್ ಗೊತ್ತಾ? ಯಾಕಂದರೆ JEE ಪ್ರಿಪ್ರೇಷನ್ ಒಂದು ಕಲ್ಚರ್ ಥರ. ಸ್ಟೂಡೆಂಟ್ಸ್ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಕೋಚಿಂಗ್ ಹೋಗ್ತಾರೆ. ವೀಕೆಂಡ್ ಅಂದರೆ ಟೆಸ್ಟ್, ಡೈಲಿ ಪ್ರಾಕ್ಟೀಸ್, ಅಡ್ವಾನ್ಸ್ ಲೆವೆಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾರೆ. ಅವ್ರಿಗೆ ಒಂದೇ ಟಾರ್ಗೆಟ್ ಇರುತ್ತೆ, ಟಾಪ್ IITs. ನಮ್ಮ ಕರ್ನಾಟಕಲ್ಲಿ ಕೂಡ ಒಳ್ಳೆ ಕೋಚಿಂಗ್ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ KCET ಮತ್ತು JEE ಎರಡಕ್ಕೂ ಟೈಮ್ ಕೊಡ್ತಾರೆ. ಅವ್ರು ಅದೆರಡನ್ನೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬೇರೆ ಕೆಲವು ಸ್ಟೇಟ್ಸಲ್ಲಿ JEEಗೆ ಮಾತ್ರ ಫೋಕಸ್ ಮಾಡ್ತಾರೆ. ಯಾಕಂದರೆ ಅವ್ರು ಅಂದ್ಕೊಂಡಿರ್ತಾರೆ, ನಾನು ಮಾಡೇ ಮಾಡ್ತೀನಿ, ನಾನು JEEನ ಕ್ರ್ಯಾಕ್ ಮಾಡ್ತೀನಿ ಅಂತ. ಅದಕ್ಕೆ ಅವರು JEE ಮೇಲೆ ಜಾಸ್ತಿ ಫೋಕಸ್ ಕೊಡೋದು. ಅದಕ್ಕೆ ಅವ್ರಿಗೆ ಕಾಂಪಿಟೇಷನ್ ಮತ್ತು ಪ್ರಿಪ್ರೇಷನ್ ಲೆವೆಲ್ ಕೂಡ ಬೇರೆ ಅನಿಸುತ್ತೆ. ರೀಸನ್ ನಂಬರ್ 3, ಮೈಂಡ್ ಸೆಟ್ ಆ್ಯಂಡ್ ಟಾರ್ಗೆಟ್. ನನ್ನ ಪ್ರಕಾರ ಬಿಗ್ಗೆಸ್ಟ್ ಡಿಫ್ರೆನ್ಸ್ ಟ್ಯಾಲೆಂಟ್ ಅಲ್ಲ, ಟಾರ್ಗೆಟ್ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮ ಟಾರ್ಗೆಟ್ ಚೇಂಜ್ ಆದರೆ ಪ್ರಿಪ್ರೇಷನ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ನ ಗೋಲ್ ಏನಂದರೆ ಒಂದೇ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್, ಅಲ್ಲಿ ಸೀಟ್ ಸಿಗಬೇಕಂತ. KCETಯಲ್ಲಿ ಒಳ್ಳೆ ರ್ಯಾಂಕ್ ಬಂದರೆ ಸಾಕು ಅಂತ ಅಂದ್ಕೊಳ್ತಾರೆ. ಆದರೆ ಬೇರೆ ಕೆಲವು ಸ್ಟೇಟ್ಸಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಸ್ಕೂಲ್ ಜಾಯ್ನ್ ಆಗ್ತಿದ್ದ ತಕ್ಷಣ ಒಂದು ಗೋಲ್ ಇರುತ್ತೆ, ನಾನು IITಗೆ ಹೋಗಬೇಕು ಅಂತ, IITಯಲ್ಲಿ ಸೀಟ್ ಸಿಗಬೇಕು ಅಂತ. ಗೋಲ್ ಕ್ಲಿಯರ್ ಇದ್ದರೆ ಪ್ರಿಪ್ರೇಷನ್ ಕೂಡ ಕ್ಲಿಯರ್ ಇರುತ್ತೆ. ಡೈಲಿ ರೂಟೀನ್ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ಯಾವ ಬುಕ್ಸ್ ಓದಬೇಕು, ಯಾವ ಕ್ವಶನ್ ಸಾಲ್ವ್ ಮಾಡಬೇಕು, ಯಾವ ಟೆಸ್ಟ್ ಬರೀಬೇಕು, ಎಲ್ಲದಕ್ಕೂ ಒಂದೇ ಡೈರೆಕ್ಷನ್ ಇರುತ್ತೆ. ಎಕ್ಸಾಂಪಲ್ಗೆ ನಿಮ್ಮ ಟಾರ್ಗೆಟ್ KCET ಇದ್ದರೆ ಬರೀ KCET ಎಕ್ಸಾಮ್ ಪ್ಯಾಟ್ರನ್ಗೆ ಪ್ರಿಪೇರ್ ಆಗ್ತೀರಾ. ಆದರೆ IIT ಆದರೆ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಕನ್ಸಿಸ್ಟೆನ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ. ಪ್ರಿಪ್ರೇಷನ್ ಡಿಫಿಕಲ್ಟ್ ಆಗುತ್ತೆ, ಆದರೆ ನಿಮ್ಮ ಗೋಲ್ ಕೂಡ ಅದೇ ಲೆವೆಲಲ್ಲಿ ಇರುತ್ತೆ ಅಲ್ವಾ. ಸಿಂಪಲ್ ಲಾಜಿಕ್, ಗೋಲ್ ದೊಡ್ಡದಿದ್ರೆ ಎಫರ್ಟ್ ಕೂಡ ದೊಡ್ಡದಾಗಬೇಕು. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅವೇರ್ನೆಸ್ ಅಂತ ನನಗನ್ಸಿದ್ದು. ಇವಾಗ ಸಿಚುವೇಶನ್ ತುಂಬ ಚೇಂಜ್ ಆಗಿದೆ. ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫ್ರೀ ಸೋರ್ಸಸ್ಗಳಿದೆ, ಮೆಂಟರ್ಸ್ ಇದ್ದಾರೆ. ಇನ್ಫಾರ್ಮೇಷನ್ನ ಲಿಟ್ರಲಿ ಒಂದು ಕ್ಲಿಕ್ಕಲ್ಲಿ ಸಿಗುತ್ತೆ. ಆದರೆ ನನ್ನ ಸ್ಕೂಲ್ ಡೇಸಲ್ಲಿ ಸಿಚುವೇಶನ್ ಸ್ವಲ್ಪ ಡಿಫಿಕಲ್ಟ್ ಇತ್ತು. KCET ಬಗ್ಗೆ ಇನ್ಫಾರ್ಮೇಷನ್ ತುಂಬ ಈಸಿಯಾಗಿ ಸಿಗ್ತಿತ್ತು, ಆದರೆ JEE ಅಡ್ವಾನ್ಸ್ನ ಪ್ರಾಪರ್ ರೋಡ್ ಮ್ಯಾಪ್, ಪ್ರಿಪ್ರೇಷನ್ ಸ್ಟ್ರಾಟಜಿ, IIT ಲೈಫ್ ಬಗ್ಗೆ ಕ್ಲಾರಿಟಿನೇ ಇರ್ತಿರಲಿಲ್ಲ. ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು, ಯಾವ ಬುಕ್ ಯೂಸ್ ಮಾಡಬೇಕು ಅಂತಲೇ ಈ ಕ್ವಶನ್ಗೆ ಆನ್ಸರ್ ಸಿಗೋದು ತುಂಬ ಈಸಿ ಇರಲಿಲ್ಲ. ಇವಾಗ ಆ ಪ್ರಾಬ್ಲಮ್ ತುಂಬ ಕಮ್ಮಿ ಆಗಿದೆ. ಒಂದು ಯೂಟ್ಯೂಬ್ ವಿಡಿಯೋ ನೋಡಿದರೆ ಸಾಕು, IIT ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಸ್ಟ್ರಾಟಜಿ, ಅವ್ರು ಮಾಡಿದ್ದಂಥ ಮಿಸ್ಟೇಕ್ಸು ಎಲ್ಲ ಗೊತ್ತಾಗುತ್ತೆ. ಅದಕ್ಕೆ ಇವತ್ತಿನ ಜನ್ರೇಷನ್ಗೆ ಆಪರ್ಚುನಿಟಿ ಇನ್ನೂ ಜಾಸ್ತಿ ಇದೆ. ಕ್ವಶನ್ ಒಂದೇ, ಆ ಆಪರ್ಚುನಿಟಿನ ನಾವು ಕರೆಕ್ಟಾಗಿ ಯೂಸ್ ಮಾಡಬೇಕಲ್ವಾ, ಅದು ಇಂಪಾರ್ಟೆಂಟ್. ರೀಸನ್ ನಂಬರ್ 5, ಫಿಯೋ. ನಾನು ಒಂದು ಮಾತು ಹೇಳಬೇಕು, ಏನಂದರೆ JEE ತುಂಬ ಡಿಫಿಕಲ್ಟ್, ಹೌದು ಅದು ನಿಜ, ಆದರೆ ಇಂಪಾಸಿಬಲ್ ಅಲ್ಲ ಅಲ್ವಾ.
ಪ್ರತಿ ವರ್ಷ ಥೌಸಂಡ್ ಆಫ್ ಸ್ಟೂಡೆಂಟ್ಸ್ ಜೈನ ಕ್ರ್ಯಾಕ್ ಮಾಡ್ತಾರೆ. ಅವರೆಲ್ಲ ಸೂಪರ್ ಹ್ಯೂಮನ್ ಅಲ್ಲ ಅಲ್ವಾ? ಕನ್ಸಿಸ್ಟೆಂಟ್ಲಿ ಎಫರ್ಟ್ ಹಾಕಿದ ಆರ್ಡಿನರಿ ಸ್ಟೂಡೆಂಟ್ಸ್ ತಾನೆ ನಿಮ್ಮೆಲ್ಲರ ಹಾಗೆ. ಹಾಗಿದ್ರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ. ವರ್ಸ್ಟ್ ಕೇಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ತುಂಬ ಕಲಿತೀರಾ. ಆಮೇಲೆ ಬೆಸ್ಟ್ ಕೇಸ್ ನಿಮ್ಮ ಲೈಫೇ ಚೇಂಜ್ ಆಗ್ಬೋದು ಅಲ್ವಾ? ಫೈನಲ್ ಒಂದು ಮಾತು ಹೇಳಬೇಕು, ನಿಮಗೆ ನಿಜವಾಗ್ಲೂ IIT ಹೋಗ್ಬೇಕು ಅಂತ ಕನಸಿದ್ರೆ ದಯವಿಟ್ಟು ನಿಮ್ಮ ಡ್ರೀಮ್ನ ನೀವೇ ಬಿಡಬೇಡಿ. ನನ್ನಿಂದ ಆಗಲ್ಲ ಅಂತೆಲ್ಲ ಅಂದ್ಕೊಂಡು ಕೂತ್ಕೋಬೇಡಿ. ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಳ್ಳಿ, ಅದನ್ನ ಬಿಟ್ಟು ಆಗೋದಿಲ್ಲ ನನ್ನ ಕೈಯಲ್ಲಿ ಅಂತ ಯಾವುದೇ ಕಾರಣಕ್ಕೂ ಅನ್ಕೋಬೇಡಿ. ರಿಸಲ್ಟ್ ಏನು ಬರುತ್ತೆ ಅನ್ನೋದು ಸೆಕೆಂಡ್ರಿ, ಆದರೆ ಇವತ್ತು ಸ್ಟಾರ್ಟ್ ಮಾಡಿದರೆ ಮಾತ್ರ ನಾಳೆ IIT ಕ್ಯಾಂಪಸಲ್ಲಿ ನೀವಿರ್ತೀರಾ, ಆ ಫೀಲೇ ಬೇರೆ ಇರುತ್ತೆ. ನನ್ನ ಕನಸು ಒಂದೇ, ನೆಕ್ಸ್ಟ್ ಕೆಲವು ವರ್ಷಗಳಲ್ಲಿ ಟಾಪ್ IITಗೆ ಹೋದಾಗ ಕನ್ನಡಿಗರು ಜಾಸ್ತಿ ಇರಬೇಕು, ಎಲ್ಲಿ ನೋಡಿದ್ರು ಅವರೇ ಸಿಗಬೇಕು. ನಮ್ಮಲ್ಲಿ ಟ್ಯಾಲೆಂಟ್ ಕಮ್ಮಿ ಇಲ್ಲ, ಆದರೆ ಆಪರ್ಚುನಿಟಿನ ಯೂಸ್ ಮಾಡಬೇಕು ಅಷ್ಟೇ. ಸೊ ಫೈನಲಿ ನಿಮ್ಮ ಒಪಿನಿಯನ್ ಏನು ಅದನ್ನು ಕಮೆಂಟಲ್ಲಿ ಹೇಳಿ. ನನ್ನ ಅಬ್ಸರ್ವೇಷನ್ ಬಗ್ಗೆ ನಿಮಗೆ ಏನು ಅನಿಸ್ತೋ ಅದನ್ನು ಆನೆಸ್ಟ್ ಆಗಿ ತಿಳಿಸಿ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬೇರೆ ಏನಾದ್ರು ಇದ್ದರೆ ಅದನ್ನು ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಒಬ್ಬ ಕರ್ನಾಟಕ ಸ್ಟೂಡೆಂಟ್ಸ್ಗೂ ಮೋಟಿವೇಶನ್ ಆಗ್ಬೋದು ಅಂತ ಅನ್ಸಿದ್ರೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡಿ.